ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಸಿಐಡಿ ತನಿಖೆ ನಡೀತಾ ಇದೆ. ಹೀಗಿರುವಾಗ ಶಿವಶಂಕರಪ್ಪ ಅವರ ಸಂಪರ್ಕದಲ್ಲಿ ಇರುವಂತಹ ಐಎಎಸ್ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬರುವಂತೆ ಹೇಳಿದ್ದಾರೆ. ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪದ ವಿಚಾರ ಸಿಐಡಿ ಕಚೇರಿಗೆ ಶಿವಶಂಕರಪ್ಪ ಆಗಮಿಸಿದ್ದಾರೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ನೋಟಿಸ್ ಹಿನ್ನೆಲೆಯಲ್ಲಿ ಬಂದಿದ್ದಾರೆ ಸಿಐಡಿ ಕಚೇರಿಗೆ. 1 ಗಂಟೆ ತಡವಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. 11 ಗಂಟೆಗೆ ಬರೋಕೆ ಹೇಳಿದ್ರು. ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಶಿವಶಂಕರಪ್ಪ ಈಗಷ್ಟೇ ಕೆಪಿಎಸ್ಸಿ ಕಚೇರಿಗೆ ಆಗಮಿಸಿದ್ದಾರೆ. 1 ಗಂಟೆ ತಡವಾಗಿ ಶಿವಶಂಕರಪ್ಪ ಕೆಪಿಎಸ್ಸಿ ಕಚೇರಿಗೆ ಆಗಮಿಸಿದ್ದಾರೆ. 11 ಗಂಟೆಗೆ ಬರೋದಕ್ಕೆ ಹೇಳಿದ್ರು, ಆದರೆ 12 ಗಂಟೆಗೆ ಬಂದಿದ್ದಾರೆ. ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಶಿವಶಂಕರಪ್ಪ. ಬ್ರಹ್ಮಾಂಡ ಭ್ರಷ್ಟಾಚಾರದ ಕಿಂಗ್ ಪಿನ್, ಕೆಪಿಎಸ್ಸಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಕಿಂಗ್ ಪಿನ್ ಶಿವಶಂಕರಪ್ಪ. ಹೆಚ್ಚಿನ ಮಾಹಿತಿಯೊಂದಿಗೆ ಅಭಿಷೇಕ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಕೆಲವು ಐಎಎಸ್ ಅಧಿಕಾರಿಗಳಿಗೆ ಇವತ್ತು ಸಿಐಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಯಾರ್ಯಾರು ಸಿಐಡಿ ಕಚೇರಿಗೆ ಬಂದ್ರು, ಶಿವಶಂಕರಪ್ಪ ಆಗಮಿಸಿದ್ರು ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಏನಿದೆ ಅಪ್ಡೇಟ್ಸ್? ಈಗಾಗಲೇ ಇನ್ನು 11 ಗಂಟೆಗೆ ನಿಗದಿಪಡಿಸಲಾಗಿತ್ತು. ಆದರೆ 1 ಗಂಟೆ ತಡವಾಗಿ ಶಿವಶಂಕರಪ್ಪ ಹಾಜರಾಗಿರುವಂತದ್ದು. ಅಂದ್ರೆ ಇಡಿ ದಾಳಿ ಹಾಗೂ ಸಿಐಡಿ ದಾಳಿಯ ಬಳಿಕ ಮೊದಲ ಬಾರಿಗೆ ಕಾಣಿಸಿಕೊಂಡಿರುವಂತದ್ದು. ಈಗ ಸಿಐಡಿ ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ, ಅಂದ್ರೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಒಂದಷ್ಟು ಪ್ರಶ್ನೆಗಳಿಗೆ ಅದಕ್ಕೆ ಒಂದು ಬೇಕಾದಂತಹ ಒಂದು ಸ್ಪಷ್ಟನೆಯನ್ನ ಶಿವಶಂಕರಪ್ಪ ಅವರು ನೀಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ತನಿಖೆಗೆ ಸಹಕಾರವನ್ನು ನೀಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಅವರ ಅಧಿಕಾರ ಅವಧಿಯಲ್ಲಿ ಯಾವ ಯಾವ ನೇಮಕಾತಿಗಳಾಗಿದೆ, ಯಾವ ಯಾವ ಪರೀಕ್ಷೆಗಳಾಗಿದೆ ಮತ್ತು ಅವರ ಕೆಳ ಹಂತದ ಅಧಿಕಾರಿಗಳು ಯಾರು ಕೆಲಸವನ್ನ ಮಾಡ್ತಾ ಇದ್ರು, ಇದೆಲ್ಲದರ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಇಲ್ಲಿ ಬಹು ಮುಖ್ಯವಾಗಿ ಈಗ ಅಪ್ಸ್ಟ್ಯಾಂಡಿಂಗ್ ಸ್ಥಿತಿಯಲ್ಲಿ ಇರುವಂತಹ ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ, ಆ ಜ್ಞಾನೇಂದ್ರ ಕುಮಾರ್ ಅವರ ಅವಶ್ಯಕತೆ ತೀರಾ ಇದೆ ಅಂತಾನೆ ಹೇಳಬಹುದಾಗಿದೆ. ಯಾಕಂದ್ರೆ ನೇರವಾಗಿ 1-to-1 ಟಚ್ ಇದ್ದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಶಿವಶಂಕರಪ್ಪ ಅವರಿಗೆ ಈ ಜ್ಞಾನೇಂದ್ರ ಕುಮಾರ್ ಅಂತಾನೆ ಹೇಳಬಹುದಾಗಿದೆ. ಹೀಗಾಗಿ ಆತನ ಒಂದು ಅವಶ್ಯಕತೆ ಕೂಡ ಈಗ ಸದ್ಯದ ಮಟ್ಟಿಗೆ ಇರುವಂತದ್ದು. ಈಗ ಶಿವಶಂಕರಪ್ಪ ಹಾಜರಾದ ಬಳಿಕ ಒಂದಷ್ಟು ರಾಘವೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಈಗಾಗಲೇ ಏನು ಒಂದು ತನಿಖೆಯನ್ನು ನಡೆಸಲಾಗುತ್ತೆ. ಆ ತನಿಖೆಯ ಅನ್ವಯವಾಗಿ ಇಲ್ಲಿ ಹಗರಣ ನಡೆದಿದೆ ಎನ್ನಲಾದಂತಹ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಮತ್ತೆ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ಈಗಾಗಲೇ ಏನು ಮಂಜುನಾಥ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಅಭ್ಯರ್ಥಿ ಏನಿದ್ದಾನೆ, ಆತ ಒಂದಷ್ಟು ಸಾಕ್ಷಿಗಳನ್ನು ನೀಡಿದ್ದಾನೆ. ಹೀಗಾಗಿ ಆ ಸಾಕ್ಷಿಯನ್ನ ಇಟ್ಟುಕೊಂಡು ನಂತರ ಮುಂದಿನ ದಿನಗಳಲ್ಲಿ, ಮುಂದಿನ ಹಂತದಲ್ಲಿ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೇಳುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಮತ್ತು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಕೆಳ ಹಂತದ ಅಧಿಕಾರಿಗಳು ಅಧ್ಯಕ್ಷರು ಹೇಳಿದಂತಹ ಒಂದು ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಹೀಗಾಗಿ ಯಾವ ಯಾವ ಕೆಲಸ, ಅಂದ್ರೆ ನೇಮಕಾತಿಗಳಿಗೆ ಇವರು ಒಂದು ಸಹಿಯನ್ನ ಮಾಡಿದ್ದಾರೆ, ಮತ್ತೆ ಸಹಿಯನ್ನ ಮಾಡಿಸಿದ್ದಾರೆ, ಮತ್ತು ಇವರು ಯಾವ ರೀತಿಯಾದಂತಹ ಒಂದು ಆದೇಶವನ್ನ ನೀಡಿದ್ದಾರೆ, ಅದೆಲ್ಲದರ ಸಂಪೂರ್ಣವಾಗಿ, ಅಂದ್ರೆ ಈ ಒಂದು ಹಗರಣದ ಎನ್ಕ್ವೈರಿ ಅಂತ ಹೇಳಿದ್ರೆ ಪಿನ್ ಟು ಪಿನ್ ಏನೇನು ಆದೇಶವನ್ನ ನೀಡಿದ್ರು ಮತ್ತೆ ಯಾರ್ಯಾರಿಗೆ ಇವರ ನೇಮಕಾತಿಯನ್ನ ಮಾಡಲಾಗಿದೆ ಇವರ ಅವಧಿಯಲ್ಲಿ, ಅದೆಲ್ಲದರ ಮಾಹಿತಿಯನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮೊದಲು ಶಿವಶಂಕರಪ್ಪ ಅವರನ್ನ ಪ್ರತ್ಯೇಕವಾಗಿ ಒಂದು ತನಿಖೆಯನ್ನು ನಡೆಸಲಾಗುತ್ತೆ. ಈಗಾಗಲೇ ಸದಸ್ಯರಾಗಿರುವಂತಹ ಶಾಂತ ಸೇರಿದಂತೆ ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅವರು ಕೂಡ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಅವರಿಗೆ ಒಂದಿಷ್ಟು ಸಮಯವನ್ನ ನಿಗದಿಪಡಿಸಿ ಸಪರೇಟ್ ಆಗಿ ಎನ್ಕ್ವೈರಿ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗುತ್ತೆ. ನಂತರ ಅವರನ್ನ ಅವಶ್ಯಕತೆ ಬಿದ್ದಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ ಅನ್ನ ಸೀಸ್ ಮಾಡಿಕೊಂಡು ನಂತರ ಅದನ್ನ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು, ಮತ್ತು ಈಗಾಗಲೇ ಏನು ಬ್ಯಾಂಕ್ನಿಂದ ಅಧಿಕಾರಿಗಳಿಂದ ಕಲೆ ಹಾಕಿರುವಂತಹ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಅದರ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಇಲ್ಲಿ ಹಗರಣ ಅಂತ ಹೇಳಿದ್ರೆ ಸಾಕಷ್ಟು, ಅಂದ್ರೆ ಹಾರ್ಡ್ ಕ್ಯಾಶ್ ನಲ್ಲಿ ನಡೆದಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿರುವಂತಹ ಕಾರಣದಿಂದಾಗಿ ಹಣದ ಮೂಲದ ಬಗ್ಗೆ ಸಿಐಡಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇಲ್ಲಿ ಮಧ್ಯವರ್ತಿಗಳು ಅಂತ ಏನು ಹೇಳಲಾಗುತ್ತೆ ಅವರ ಪಾತ್ರ ಪ್ರಮುಖವಾಗಿರುವಂತಹ ಒಂದು ಕಾರಣದಿಂದಾಗಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದು ಶಿವಶಂಕರಪ್ಪ ಮತ್ತು ಆ ಮಧ್ಯವರ್ತಿಗಳಿಗೆ ಇರುವಂತಹ ಒಂದು ಲಿಂಕ್ಗಳಂತೆ ಆ ಲಿಂಕ್ಗಳ ಬಗ್ಗೆ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಮಾಡಲಾಗುತ್ತೆ. ಈಗಾಗಲೇ ಏನು ಸಿಐಡಿ ಅಧಿಕಾರಿಗಳು ಕೆಪಿಎಸ್ಸಿಯಲ್ಲಿ ಕೂಡ ದಾಳಿಯನ್ನು ನಡೆಸಿದ್ರು. ಅಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಯಾವುದೇ ರೀತಿಯಾದಂತಹ ಸಿಸಿಟಿವಿ ಇಲ್ಲದೆ ಇರುವಂತಹ ಒಂದು ಸ್ಥಿತಿಯಲ್ಲೂ ಕೂಡ ಕಂಡು ಬಂದಿದೆ. ಮತ್ತು ಅಲ್ಲಿ ಕೆಲವೊಂದು ದಾಖಲಾತಿಗಳನ್ನು ಕೂಡ ಈಗಾಗಲೇ ರಿಕವರಿ ಮಾಡಿಕೊಂಡಿರುವಂತಹ ಒಂದು ಕಾರಣದಿಂದಾಗಿ ಆ ದಾಖಲಾತಿಯ
ಪರಿಶೀಲನೆ ಈಗಾಗಲೇ ನಡೀತಾ ಇದೆ. ಅಂದ್ರೆ ಮೊನ್ನೆ ದಾಳಿಯನ್ನು ನಡೆಸಿರುವಂತದ್ದು. ಇಂದು ಪರಿಶೀಲನಾ ಕಾರ್ಯ ಮುಗಿದ ಬಳಿಕ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತದ್ದು, ಅವರಿಂದ ಪ್ರಶ್ನೆಯನ್ನ ಅಂದ್ರೆ ಸಮಂಜಸವಾದಂತಹ ಉತ್ತರವನ್ನ ಪಡೆದುಕೊಳ್ಳುವಂತಹ ಮುಖಾಂತರ ಇಂದಿನ ತನಿಖೆ ನಡೆಯಲಿದೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.